ರೀ ಕಂಡಕ್ಟ್ರೆ ನಿಂತ್ಕೊಳ್ರಿ. ಏನಮ್ಮ? ಚಿಲ್ರೆ ಕೊಡಿ. ನೀವು ಮಲ್ಗೆಪುರದಲ್ಲಿ ತಾನೇ ಇಳಿಬೇಕು, ಅಲ್ಲೇ ಚೇಂಜ್ ಮಾಡಿಸಿ ಚಿಲ್ರೆ ಕೊಡ್ತೀನಿ ನಡೀರಿ. ಅಯ್ಯೋ ಅದೆಲ್ಲ ಆಗಲ್ಲ, ನಂಗೆ ಈಗ್ಲೇ ಬೇಕು. ಚಿಲ್ರೆ ಇಲ್ಲಮ್ಮ. ನನಗ್ ಗೊತ್ತಿಲ್ವಾ ನಿಮ್ ಕಂಡಕ್ಟರ್ ಬುದ್ಧಿ? ಬೇಕು ಅಂತಾನೆ ಚಿಲ್ರೆ ಬರೀತೀರಾ ಜನಗಳಿಗೆ ಯಾಮಾರ್ಸಕ್ಕೆ ಅಂತ. ನಿಮ್ಮಂತ ಕಂಡಕ್ಟರ್ನ ಅದೆಷ್ಟ್ ಜನ ನೋಡಿಲ್ಲ ನಾನು. ಕಮ್ಮಿ ಅಂದ್ರೂ 1000 ಜನಕ್ಕೆ ದಿನಕ್ಕೆ ₹1 ಬರೋದ್ರೆ ಸಾಕು. ಅಂದ್ರೆ ಒಂದ್ ದಿನಕ್ಕೆ 1000 ರೂಪಾಯಿ, ಒಂದ್ ತಿಂಗಳಿಗೆ 30,000 ರೂಪಾಯಿ, ಒಂದ್ ವರ್ಷಕ್ಕೆ 3,60,000, 10 ವರ್ಷಕ್ಕೆ 36 ಲಕ್ಷ. ಅಯ್ಯೋ 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 ಅಯ್ಯೋ, ನಿಮ್ ಮನೆ ಕಾಯೋಗ ಕೊಡ್ರಿ ಚಿಲ್ಡ್ರನ್ ಫಸ್ಟ್. ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಪೆಂಗ್ ನನ್ನ ಮಗ ನಾನು. ಇನ್ಮೇಲೆ ಇವಳು ಹೇಳ್ದಂಗೆ ಫಾಲೋ ಮಾಡಬೇಕು. ರೀ ಮೇಡಮ್, ಮೆತ್ತಗ್ ಮಾತಾಡ್ರಿ. ಯಾರೋ ಒಬ್ರು ಮೋಸ ಮಾಡಬಹುದು, ನಾನ್ ಹಂಗಲ್ಲ. ನಿಯತ್ತಿನ ನಾಯಿ. ನಿಮ್ಗೇನ್ ಚಿಲ್ರೆ ಬೇಕು ಅಷ್ಟೇ ತಾನೇ? ಇದನ್ ಮೊದ್ಲೇ ಹೇಳಿದ್ರೆ ಆಗ್ತಿರ್ಲಿಲ್ವಾ? ನಿಯತ್ತಿನ ನಾಯಿ. ಇದು ಸ್ವಲ್ಪ ಜಾಸ್ತಿ ಆಯ್ತು. ನಿಮ್ಗೆ ಎಷ್ಟು ಚಿಲ್ರೆ ಕೊಡ್ಬೇಕು ಹೇಳಿ? 87 ರೂಪಾಯಿ. ಸರ್, ನಿಮ್ಗೆ ಚಿಲ್ರೆ ಎಷ್ಟು ಕೊಡ್ಬೇಕು? 7 ರೂಪಾಯಿ. ನಿಮ್ಮ ಹತ್ರ 6 ರೂಪಾಯಿ ಚಿಲ್ರೆ ಇದೆಯಾ ನೋಡಿ? 5 + 1 6 ರೂಪಾಯಿ ಇದೆ. ಇವ್ರಿಗೆ 7 ರೂಪಾಯಿ ಕೊಡಿ, ಮಿಕ್ಕಿ ಚಿಲ್ರೆ ನೀವೇ ಇಟ್ಕೊಳ್ಳಿ. 7 ರೂಪಾಯಿ ಇಟ್ಕೊಂಡು ಮಿಕ್ಕಿದ್ ವಾಪಸ್ ಕೊಡಿ. ಸಾರಿ, ಐ ಡೋಂಟ್ ಹ್ಯಾವ್ ಚೇಂಜ್. ನೋ ಪ್ರಾಬ್ಲಮ್, ಕೀಪ್ ಇಟ್. ಹಲೋ, ಬನ್ರಿ ಇಲ್ಲಿ. ಏನ್ರಿ ಕೀಪು? ಕೀಪ್ ಇಟ್ ಅಂತ ಕೀಪ್ ಇಟ್ ಕುದ್ಬಿಡ್ತೀನಿ ಇನ್ನೊಂದ್ಸತಿ. ಕೀಪ್ ಇಟ್ ಅಂತಂದ್ರೆ ಯಾವಳಿಗೆ ಬೇಕು ನಿಮ್ 7 ರೂಪಾಯಿ? ನಮ್ದೇನ್ ಭಿಕ್ಷೆ ಬೇಡ ವಂಶ ಅನ್ಕೊಂಡಿದೀರಾ? ನಮ್ಮ ಅಪ್ಪಂಗೆ ಬೇಜಾನ್ ಕೊಳಿತಾ ಬಿದ್ದಿದೆ, ನಾಯಿ ನರಿಗಳು ತಿಂತಾ ಇದ್ದಾವೆ. ಅಂತದ್ರಲ್ಲಿ ನಿಮ್ ಚುಚುಪಿ 7 ರೂಪಾಯಿ. ಹೋಗ್ಲಿ ಬಿಡ್ರಿ, ಇಟ್ಸ್ ಓಕೆ. ಈ ಬಿಡೋದು ಗಿಡೋದೆಲ್ಲ ನನ್ನ ಹತ್ರ ಇಟ್ಕೊಂಬೇಡಿ. ನಿಮ್ಗೆ ಏನ್ ಪ್ರಯೋಜನ? ನನಗ್ ತಗ್ಲಾಕ್ಬಿಟ್ಟು ಹೋದ್ನಲ್ಲ ಆ ಬೋ, ಅವ್ನು ಇಟ್ಕೊಂಡು ಉಗಿಬೇಕು. ಬನ್ರಿ ಬನ್ರಿ, ಈಗಲೇ ನಿಮ್ ದುಡ್ಡು ಸೆಟ್ಲ್ಮೆಂಟ್ ಮಾಡ್ತೀನಿ. ಬನ್ರಿ. ಅದ್ರಲ್ಲಿ ಏನ್ರಿ ಇದೆ? ಇಷ್ಟಕ್ಕೆಲ್ಲ ಯಾಕೆ ಹೋಗಾಡ್ತಾ ಇದ್ದೀರಿ? ಚೇಂಜ್ ಕೊಡ್ರಿ. ಚೇಂಜಾ? ಇಲ್ಲಿ ವ್ಯಾಪಾರ ಮಾಡಿದವ್ರಿಗೆ ಚಿಲ್ಲರೆ ಕೊಡಕ್ಕಾಗದೆ ಅಲ್ಲಾಡ್ಸ್ಕೊಂಡು ನಿಂತಿದ್ದೀನಿ. ಏನಾರು ತಗೊಳ್ಳಿ. ಸರಿ, 2 ಲೇಸ್ ಕೊಡಿ. ಹಾ, ಎಷ್ಟು ಒಂದ್ ಪ್ಯಾಕೆಟ್? 25 ರೂಪಾಯಿ. ನನ್ನೇನ್ ಬಕ್ರಿ ಅನ್ಕೊಂಡಿದ್ಯಾ? ಇಲ್ಲಿ ನೋಡು ಎಷ್ಟು ಚೆನ್ನಾಗಿ 20 ರೂಪಾಯಿ ಅಂತ ಬರ್ದಿದೆ. ಕೊಡಿ 10 ರೂಪಾಯಿ. ನಮ್ಮ ಅಂಗಡಿಲಿ ಮಾರೋದೇ ಇಷ್ಟು. ತಗೊಳ್ಳೋದಿದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಹೋಯ್ತಾ ಇರಿ. ತಗೊಳ್ಳಯ್ಯ, ಊರಿಗೆ ನಮ್ನೆ ದೊಡ್ಡನಾಯ್ತಾ? ಬೇಗ ದುಡ್ಡು ಕೊಡ್ ನನ್ಗೆ. ತಗೊಂಡು ಹೋಗಿ. ಯಾವ್ದೋ ನಸೆ ಗಿರಾಕಿ. 2 ಲೇಸ್ ಕೊಡ್ರಿ. ಮೇಡಮ್, 1 ಲೇಸ್ಗೆ 25 ರೂಪಾಯಿ, 2 ಲೇಸ್ಗೆ 50 ರೂಪಾಯಿ. ಓಹೋ, ಎಲ್ಲ ಮಾತಾಡ್ಕೊಂಡೇ ರೇಟ್ ಇಟ್ಕೊಂಡಿದ್ದೀರಾ? ನಾನು ಬಿಡಲ್ಲ. ನಮ್ ಚಿಕ್ಕಪ್ಪ ಲಾಯರ್, ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿ 24 ಗಂಟೆ ನಿಮ್ ಅಂಗಡಿ ಎನ್ನಂಗಡಿ ಮಾಡಿಸ್ಬಿಡ್ತೀನಿ. ಹಲೋ, ನಿಮ್ ಚಿಕ್ಕಪ್ಪ ಲಾಯರ್ ಆದ್ರೆ ನಮ್ ದೊಡ್ಡಪ್ಪ ಜಡ್ಜು. 5 ರೂಪಾಯಿಗೆ 5,000 ಮಾತಾಡ್ತೀಯಾ? ಹೋಗಮ್ಮ. ಹಲೋ ಮಿಸ್ ಕನ್ಸ್ಯೂಮರ್, ನಮ್ಗೆ ಜಲಬಾಧೆ ಹಾಕೊಂಡು ಜಡಿತಾ ಇದೆ, ದಯವಿಟ್ಟು ನಮ್ಮನ್ನು ಬಿಡ್ತೀರಾ? ಅಪ್ಪ, ನಮ್ಗೆ ಋಣಬಾಧೆ ಇಟ್ಕೊಳಕ್ ಇಷ್ಟ ಇಲ್ಲ, ದಯವಿಟ್ಟು ಸ್ವಲ್ಪ ತಡ್ಕೊಳಪ್ಪ. ಯೋ, ಚಾನೆಲ್ ಫೋನ್ ಮಾಡಿ ನಿಮ್ಮ ಅಂಗಡಿ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಬರೋಂಗ್ ಮಾಡ್ಬಿಡ್ತೀನಿ. ಈ ಹುಡುಗಿ ಬಾಯಿ ನೋಡಿದ್ರೆ ಸರಿ ಇದ್ದಂಗಿಲ್ಲ. ಸುಮ್ಮನೆ ಯಾಕಣ ಕೊಟ್ಬಿಡು. ಕರೆಕ್ಟ್. ಏನಮ್ಮ, ಏನ್ ಹಣ ತಿಂತೀಯಮ್ಮ ನೀನು? ತಗೊಳಮ್ಮ, ಸೇಮ್ ರೇಟ್ಗೆ ಕೊಟ್ಟಿದ್ದೀನಿ. 5 ನಿಮಿಷಕ್ಕೆ 5 ರೀಳೆ ತೋರಿಸ್ಬಿಟ್ಟಲ್ಲಮ್ಮ. ಆ ಬಿಸ್ಕೆಟ್ ಕೊಡಿ. ತಗೊಳಮ್ಮ, ತಗೊಮ್ಮ ಚೇಂಜು. 10 ರೂಪಾಯಿ ಚೇಂಜ್ ಕೊಡಿ. ಚೇಂಜಾ? ಅದೇನೋ ಚಾನಲ್ ಅವರು ಅಂದಲ್ಲ, ಅವ್ರ ಹತ್ರ ಹೋಗಿಸ್ಕೋ. ಚಿಲ್ಲರೆ ಸಿಗ್ತಾ ಇಲ್ಲ, ಹೋಗ್ಲಿ ಇಟ್ಕೊಳ್ಳಿ. ಇಟ್ಕೊಳ್ಳೋದ? ಯಾರನ್ನ ಇಟ್ಕೊಳ್ಳೋದು? ಏನ್ ಇಟ್ಕೊಳ್ಳೋದು? ತೆಗೆದು ಪುಟ್ಟ ಅಂದ್ರೆ ಮಕ ಕಿತ್ತೋಗ್ಬಿಡ್ಬೇಕು. ನಮ್ಮ ವಂಶದಲ್ಲೇ ಯಾರನ್ನೂ ಇಟ್ಕೊಂಡಿಲ್ಲ. ಕಟ್ಕೊಂಡಿರೋರ್ನ ಕೊನೆವರೆಗೂ ಬಾಳಿಸ್ತಾರೋ ಸರಳ ಹನುಮಂತಪ್ಪನ ವಂಶ ನಮ್ದು. ನನ್ನೇ ಇಟ್ಕೊ ಅಂತೀರಾ ರೇ? ನಮ್ಮ ಅಪ್ಪಂದ ಬೇಕಾದಷ್ಟು ಬಿದ್ದೈತೆ. ಇಲಿಗಳು ಬೆಕ್ಕುಗಳೆಲ್ಲ ಕೊರ್ಕೊಂಡ್ ತಿಂತಾ ಇದಾವೆ. ಅಂತದ್ರಲ್ಲಿ ನಿಮ್ 3 ರೂಪಾಯಿ ಯಾವನಿಗ್ರಿ ಬೇಕು? ನಾನು 7 ರೂಪಾಯಿ ಬೇಕಷ್ಟೇ. ಈಗ ನನ್ಗೆ ಅರ್ಜೆಂಟ್ ಆಗಿದೆ, ಬರ್ತೀನಿ. ಇಟ್ಕೋಬೇಕಂತ ಇಟ್ಕೋಬೇಕು. ಏನು ನುಗ್ನಿಗೆ ಅರ್ಜೆಂಟ್ ಆಗೋದು? ನಮ್ಗೆ ಅರ್ಜೆಂಟ್ ಆಗಲ್ವಾ? ನಡ್ರಿ 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 ನಡ್ರಿ. ಸರ್, ಸೀಟ್ ಎಲ್ಲ ಆರಾಮಾಗಿದ್ಯಾ? ಆರಾಮಾಗಿದೆಯಲ್ಲ. ಎಲ್ಲೂ ಏನು ಚುಚ್ತಾ ಇಲ್ಲ ತಾನೆ? ಇಲ್ವಲ್ಲ. ಯಾಕಂತ ಕೇಳ್ತಾ ಇದೀರಾ? ಈಗ ನಾನ್ ಚುಚ್ಬೇಕು ಅನ್ಕೊಂಡಿದೀನಿ, ಅದಕ್ಕೆ. ಯಾಕೆ ಮೇಡಮ್, ಏನಕ್ಕೆ ಈ ತರ ಎಲ್ಲ ಮಾತಾಡ್ತಾ ಇದೀರಾ? ನಿಮ್ಗೆ ನಾಚಿಕೆ ಆಗಲ್ವೇನ್ರಿ ನನ್ ಸೀಟ್ ನಲ್ಲಿ ಬಂದು ಕುತ್ಕೊಳ್ಳೋದಕ್ಕೆ? ಇಲ್ಲ ಮೇಡಮ್, ಇದು ನನ್ನ ಸೀಟು. ನಾನು ಬೆಂಗಳೂರಿಂದ ಇದೇ ಸೀಟಲ್ಲಿ ಬಂದಿರೋದು. ದುಬೈಯಿಂದ ನಾ ಬಂದಿದ್ದೀನಿ. ನಾನು ಬೆಂಗಳೂರಿಂದ ಇದೇ ಸೀಟ್ ನಲ್ಲಿ ಕುತ್ಕೊಂಡು ಬಂದಿದ್ದೀನಿ. ಎದಳ್ರಿ ಮೇಲೆ. ಆಗಲ್ಲ ಮೇಡಮ್, ಎದಳಲ್ಲ. ಡಾಮಾಗುಳಿ ನನಗ್ ಸಿಟ್ಟು ಬರ್ಸ್ಬೇಡ. ಹೋಗಮ್ಮ, ನನ್ನ ಸೀಟಿಂದ ನಾನು ಯಾಕೆ ಎದಳ್ಳಿ? ಮಾನ ಮರ್ಯಾದೆ ಇಲ್ವಾ? ಅವಾಗ್ಲಿಂದ ಬೈತಾ ಇದ್ದೀನಿ, ಎದಳಕ್ಕಾಗಲ್ವಾ? ಹಲೋ, ನಿಮ್ಗೆ ಕರೆಕ್ಟ್ ಟೈಮಿಗೆ ಬಂದ್ರಿ ಕಂಡಕ್ಟ್ರೆ. ಈ ನನ್ ಮಗ ನನ್ ಸೀಟಲ್ಲಿ ಕುತ್ಕೊಂಡು ಅವಾಗ್ಲಿಂದ ನನ್ಗೆ ಬೈತಿದ್ದಾನೆ. ಉಗಿನಿ ಮಕ್ಕೆ. ಉಗಿಬೇಕಾಗಿರೋದು ಅವನ್ಗಲ್ಲ, ನಿಮ್ಗೆ. ಬೇರೆ ಬಸ್ ಬಂದು ಜಗಳ ಆಡ್ತಾ ಇದ್ದೀರಲ್ಲ, ನಿಮ್ಗೇನ್ ಜ್ಞಾನ ಇದೆಯೇನ್ರಿ? ನಮ್ ಬಸ್ಸು ಅಲ್ಲಿದೆ, ಜನ ಉಗಿತಾವ್ರ. ಬರ್ರಿ ಬರ್ರಿ ರೀ. ಸಾರಿ ಅಣ್ಣ. ಬೇಗ ಬಾರಮ್ಮ. ಎಲ್ಲ ಬಸ್ಸು ಒಂದೇ ಕಲರ್ ಇದ್ರೆ ಅದ್ ಹೆಂಗ್ ಕಂಡಿಡಿಯಕ್ಕಾಗುತ್ತಾ?
ಅದ್ಯಾಕ್ ಬಂದ್ಬಿಡು, ಒಂದೊಂದ್ ಬಸ್ಗೂ ಒಂದೊಂದ್ ಕಲರ್ ಓಡಿಸ್ತೀನಿ. ಬಿಟ್ಬಿಟ್ರೆ ನನಗೂ ಬಣ್ಣ ಹೊಡ್ಕಮ್ಮ ಅಂತ ಹೇಳ್ತೀಯ. 10 ವರ್ಷಕ್ಕೆ ದುಡ್ಡು ಇಷ್ಟ ಆಯ್ತದೆ ಅಂತ ಲೆಕ್ಕ ಹಾಕಕ್ಕಾಯ್ತದೆ. ಯಾವ ಬಸ್ ಅಂತ ನೋಡ್ ಹತ್ತಕ್ಕಾಗಲ್ವಾ? ನಡಿಯಮ್ಮ. ಅಲ್ಲಿ ಸೌಂಡ್ ಕೇಳಿಸ್ಕೊಳ್ರಿ. ದೆವ್ವನೂ ಇಲ್ಲ ಭೂತನೂ ಇಲ್ಲ, ಅದ್ ಬರ್ಗಲ್ ಸೌಂಡ್. ಮುಚ್ಕೊಂಡ್ ಬರ್ರಿ. ಮರ್ಗುಳ್ ಸೌಂಡಾ? ಏನ್ ಪುಣ್ಯ ಮಾಡಿದೆ ತಾಯಿ ಇಂತ ಗಂಡನ್ ಪಡಿಯಕ್ ನೀನು? ರೀ ಇಳಿಸ್ರಿ ಕೆಳಗೆ. ಯಾವ ನಿನ್ ಕಣ್ಣಿಗೆ ಹೆಂಗ ಕಾಣಿಸ್ತಿದೀವಿ ನಾವು? ನಾವಿಬ್ರು ಗಂಡ ಹೆಂಡತಿ ತರ ಕಾಣಿಸ್ತಿದೀವ? ನಿನ್ ಕೆಲ್ಸ ನೀನ್ ನೋಡ್ಕೊಂಡ್ ಮಾಡಯ್ಯ. ರೇ ಯಜಮಾನ್ರೆ, ಇವಳೇನಾದ್ರೂ ಮದ್ವೆ ಆಗ್ಬಿಟ್ರೆ ಅಷ್ಟೇ, ನಾನು ಹೊಡ್ಬಾರ್ದಲ್ಲ, ಬೈದೆ ಸಾಯಿಸ್ಬಿಡ್ತಾಳೆ. ಹಲೋ, ಅದೆಲ್ಲ ಬೇಕಾಗಿಲ್ಲ. ಯಾವಳ್ರಿ ಹೇಳಿದ್ದು ನಿಮ್ಗೆ ಎತ್ಕೊಂಬರೋದಕ್ಕೆ? ನಾನ್ ಹೇಳಿದ್ದೇನ್ರಿ? ಅಲ್ಲ, ಹೆಂಡ ಕುಡ್ದಿರೋ ಕೋತಿ ತರ ತೂರಾಡ್ತಾ ಇದ್ರಿ. ಏನೋ ಪಾಪ ಹುಡುಗಿ ಅಂತ ಎತ್ಕೊಂಬಂದೆ, ತಪ್ಪ? ಹೌದ್ರಿ, ತಪ್ಪು. ಬಿದ್ದಿದ್ರೆ ನಾನ್ ಬೀಳ್ತಿದ್ದೆ, ನಿಮ್ಗೇನ್ರಿ ನಾವು? ನನಗ್ ಗೊತ್ತು ರೀ, ರೋಡ್ ನಲ್ಲಿ ಬರ್ಬೇಕಾದ್ರೆ ನಿಮ್ ಗೊಬ್ಬರ ದೃಷ್ಟಿ ನನ್ ಮೇಲೆ ಬಿದ್ದಿದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ಬೇಕು ಅಂತ ನನಗ್ ಟಚ್ ಮಾಡ್ಬೇಕು ಅಂತ ಎತ್ಕೊಂಬಂದ್ರಾ? ಬಾಬಾ ಏನ್ ದಿವ್ಯ ದೃಷ್ಟಿ ರೀ ನಿಮ್ದು. ಪುರ್ಸತ್ತಿರ ಸ್ವಲ್ಪ ತೋರ್ಸ್ಬಿಡಿ, ಹಂಗೆ ಈಡ್ಗಾರ್ದು ಕೈ ಮುಕ್ಕೊಂಡ್ಬಿಡ್ತೀವಿ. ರೇ ಅಂತ ಹುಡುಗ ಅಲ್ಲ ರೀ ನಾನು. ಎಲ್ಲ ಹುಡುಗರು ಹೇಳೋದಿದ್ದಾನೆ, ಹುಡುಗಿನ ನೋಡಿದ ತಕ್ಷಣ ಎಡೆ ಎತ್ಕೊಂಡ್ ಬಂದ್ಬಿಡ್ತೀರಾ. ಹೋಗ್ರಿ, ಸುಮ್ನೆ ಹೋಗ್ರಿ. ಹೋಗ್ತಾರೆ ಹೋಗ್ರಿ ರೇ. ಈಗಿನ ಕಾಲದಲ್ಲಿ ವರ್ಜಿನ್ಗಿಂತ ಒರಿಜಿನಾಲಿಟಿ ಕಳ್ಕೊಂಡವ್ರಿಗೆ ಬೆಲೆ ಜಾಸ್ತಿ. ಹೋಗ್ತಾ ಗೊತ್ತಾಗುತ್ತೆ ನನ್ನ ಒರಿಜಿನಾಲಿಟಿ ಬೆಲೆ ಏನು. ಹಲೋ, ಇಲ್ಲಿ ಬಿಸ್ಕೆಟ್ ಪ್ಯಾಕೆಟ್ ಇಟ್ಟಿದೆ, ನೀವೇನಾದ್ರೂ ನೋಡಿದ್ರಾ? ಇಲ್ವಾ? ಏನಾಯ್ತು? ಯಾಕೆ ತಗೊಳ್ಳಿ ಬಿಡಿ, ತಗೊಳ್ಳಿ. ಏನೇ ಆಗ್ಲಿ, ಕದ್ದು ತಿನ್ನೋದ್ರಲ್ಲಿರೋ ಮಜಾನೇ. ಯಾರೋ ಬೈಕೋತಾ ಇರ್ಬೇಕು ಅನ್ಸುತ್ತೆ. ಯಾಕ್ರಿ, ಏನಾಯ್ತು? ಎಲ್ಲಿ? ಓಹೋ, ಹೋಯ್ತು. ಹಿಂಗ್ ಹೇಳ್ತೀನಿ ಅಂತ ಕೋಪ ಮಾಡ್ಕೋಬೇಡಿ. ಪಾಪ ನಿಮ್ಗೇನೋ ಭಯ ಆಗುತ್ತೆ ಅಂತ ಕಾಲುವೆ ಮೇಲೆ ಎತ್ಕೊಂಬಂದ್ರೆ ಬಾಯಿಗೆ ಬಂದಂಗ್ ಬೈದ್ರಲ್ಲ. ಈಗ ವಯಸ್ಸಿಗೆ ಬಂದಿರೋ ಒಂದು ಹುಡುಗನ್ ಸೊಂಟದ ಮೇಲೆ ಹತ್ತು ಕೂತಿದಿರಲ್ಲ, ನಾವ್ ಏನ್ ಬೈಬೇಕು? ಯಾರು ಹೋಗಿ ನ್ಯಾಯ ಕೇಳ್ಬೇಕು. ಯಾರಿಗೂ ಇಲ್ದಿರೋ ಸೊಂಟ ಏನೋ ಹಾವು ಅಂತ ಎದುರ್ಕೊಂಡ್ ರೇ, ಹಾವು ತುಂಬಾ ಸಾಧು ಪ್ರಾಣಿ ರೀ. ಅದನ್ನ ಕೆಣಕಿದ್ರೆ ಮಾತ್ರ ಹೆಡೆ ಎತ್ತಿ ಬುಸ್ ಅನ್ನುತ್ತೆ. ಅಲ್ಲ, ನೀವೊಬ್ರು ಹಿಂಗೇನಾ ಇಲ್ಲ ಹುಡುಗಿರೆಲ್ಲ ಹಿಂಗೇನಾ? ಹಲೋ ನನ್ನ ಕನಸಿನ ರಾಣಿ, ನೀನಂತೂ ಪುಣ್ಯ ಮಾಡಿಬಿಡು. ಪಕ್ಕದಲ್ಲಿ ಯಾವ್ದೋ ಆಲೂಗಡ್ಡೆನ್ ಕೂರಿಸ್ಕೊಂಡು ಗಂಡ ಹೆಂಡತಿ ಸಂಸಾರ ನೌಕೆ ತಳ್ದಂಗ್ ತಳ್ತಾ ಇದೀನಿ. ಇವಳಂತೂ ಪುಣ್ಯ ಮಾಡಿದಾಳ ಗೊತ್ತಿಲ್ಲ ಕಣೆ. ಅದೃಷ್ಟನೇ. ನಾನ್ ನಿಮ್ ಹೆಂಡತಿನೂ ಅಲ್ಲ, ನೀವ್ ನನ್ ಗಂಡನೂ ಅಲ್ಲ. ಓವರ್ ಆಗಿ ಇಮ್ಯಾಜಿನೇಷನ್ ಮಾಡ್ಬೇಡಿ. ನಮ್ಗೂ ಓಡ್ಸಕ್ ಬರುತ್ತೆ, ನಾವು ಮಲ್ನಾಡ್ ಹುಡ್ಗಿರು. ಆಯ್ತು, ಓಡ್ಸಿ ನೋಡೋಣ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಮಾಡ್ಬೇಡಿ ನೀವು. ಹಲೋ, ಯಾರಾದ್ರೂ ಇದೀರಾ? ಹೆಲ್ಪ್ ಮಾಡಿ. ಹಲೋ, ಯಾರಾದ್ರೂ ಕಾಪಾಡಿ. ಒಳ್ಳೆ ಹಳೆ ಪಿಕ್ಚರ್ ಅಲ್ಲಿ ರೇಪ್ ಮಾಡೋ ಕಿರ್ಸ್ಕೊತಿರಲ್ಲ, ಹಂಗೆ ಕಿರ್ಸ್ಕೊತಿರಲ್ರಿ. ಹಲೋ, ಯಾರಾದ್ರೂ ಹೆಲ್ಪ್ ಮಾಡಿ. ನಿಮ್ಮನ್ನ ನಂಬ್ಕೊಂಡ್ರೆ ಇವತ್ತು ರಾತ್ರಿ ಎಲ್ಲ ಇಲ್ಲೇ ಗೋವಿಂದ ನಾರಾಯಣ. ಕಷ್ಟದಲ್ಲಿ ಇರುವಾಗ ಬೇಕು ಗಣು ಮಕ್ಕಳ, ತೊಂದ್ರೆ ಇಲ್ಲ ಪಂಕಜ. ಯಾರಾದ್ರೂ ಇದ್ದೀರಾ? ಕಾಪಾಡಿ. ಇಲ್ಲೊಬ್ಬ ನೀರಿಗೆ ಬಿದ್ಬಿಟ್ಟಿದ್ದಾನೆ. ಅಯ್ಯೋ ದೇವ್ರೆ, ನಾನೇನ್ ಮಾಡ್ಲಿ ಈಗ? ಇವನ್ ಬೇರೆ ಕಾಣಿಸ್ತಾ ಇಲ್ಲ. ಸಾಯೋದಕ್ಕೆ ಇಲ್ಲೇ ಬರ್ಬೇಕಿತ್ತ ಇವನು. ಕರ್ಮ. ರಾಘವೇಂದ್ರ ಕಾಪಾಡಪ್ಪ. ಹಾಯ್. ಅಯ್ಯೋ, ನಿಮ್ಮ ತಮಾಷೆ ಮಾಡ್ತಿದ್ದೀರಾ? 1 ನಿಮಿಷ ನಂಗೆ ಹೆಂಗಾಗಿತ್ತು ಗೊತ್ತಾ?
ನೆಗದ್ ಬಿದ್ದೋಗಿದ್ರೆ ನಾನು ಎಲ್ರೂ ಹೋಗ್ಬೇಕಿತ್ತು. ರೇ ಮುಳುಗಿದ್ರು ಬೈತೀರಾ ತೇಲಿದ್ರು ಬೈತೀರಲ್ರಿ, ಮೊದಲು ಕೈ ಕೊಡ್ರಿ. ಹಿಡ್ಕೊಳ್ಳಿ ಭದ್ರವಾಗಿ. ಮನುಷ್ಯನೇನ್ರಿ ನೀವು? ನನ್ಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ನನಗೆ ಸಿಗ್ಬೇಕಿದ್ದೀರಿ ನೀವು. ಥು. ರೇ ಬಾಯಿ ಮುಚ್ಕೊಂಡು ಸುಮ್ಮನೆ ಕುತ್ಕೊಳ್ರಿ. ನಿಮ್ದೇನ್ ಬಾಯ ಶೆಟ್ರ್ ಮನೆ ಒಳ್ಕಲ್ಲ, ಬೈಗುಳದಲ್ಲೇ ಚಟ್ನಿ ರುಬ್ತಿರಲ್ರಿ. ನಾನು ಸತ್ರ ನಿಮ್ಗೆ ಏನ್ರಿ ಆಗ್ಬೇಕು? ನಾನೇ ನಿಮ್ಮ ಅತ್ತೆ ಮಗನ ಇಲ್ಲ ನಿಮ್ಮ ಲಂಗದ ದೋಸ್ತ? ನನಗೆ ಆಗ್ಬೇಕಾಗಿದ್ದೆ. ಕಷ್ಟಪಟ್ಟು ದೇವರಲ್ಲಿ ಹರಕೆ ಹೊತ್ಕೊಂಡಲ್ಲ ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ನನಗೆ ಆಗ್ಬೇಕಾಗಿದ್ದೆ. ಏನ್ ದೊಡ್ಡ ಸತಿ ಸಾವಿತ್ರಿ, ನನ್ನನ್ನು ಹೊತ್ಕೊಂಡು ಹೋಗಿ ಬಂದಿದ್ದೆ ಅಮ್ಮನ ಹಂಗೆ ನೀರಲ್ಲಿ ಅದುಂಬಿಟ್ಟು ನನ್ನ ಮಾತ್ರ ಕೈ ಕೊಟ್ಬಿಟ್ಟು ಎಳ್ಕೊಂಬಿಟ್ಲು. ಬಾಯಿ ಮುಚ್ಕೊಂಡು ಬಾಗೆಲ್ಲ. ಏನ್ ಹೋಗಲೆ ಗೀಗೆಲೆ ಅಂತ್ಯ? ನಿನ್ಗೇನ್ ಮಾನ ಮರ್ಯಾದೆ ಇಲ್ವಾ? ನನ್ ಮಗ್ನ ಏನು ಅನ್ಕೊಂಡ್ಬಿಟ್ಟಿದ್ದೆ? ಹುಷಾರಾಗಿ ನೋಡ್ಕೊಂಡು ನಡೀರಿ. ನೀವು ಹೋಗೋ ಸ್ಪೀಡ್ ನೋಡ್ರೆ ದಬಾಕೊಳ್ಳೋ ಪ್ರೋಗ್ರಾಮ್ ಇದ್ದಂಗಿದೆ. ಹೇಳೋರ್ ಮಾತು ಎಲ್ಲಿ ಕೇಳ್ತೀರಾ? ಬಂದೇ ರೀ, ಅದಕ್ಕೆ ಹೇಳೋದು ಒಳ್ಳೇದನ್ನ ಹೇಳೋರ್ ಮಾತು ಕೇಳ್ಬೇಕು ಅಂತ. ಯಾವ ಬಾಯಿನಲ್ಲಿ ಹೇಳಿದ್ರು? ಸರಿದ್ರದ್ ಬಾಯಿ. ಕೈ ಕೊಡ್ರಿ. ನಾನು ಮೊದಲೇ ಹೇಳಿದೆ ನಿಮ್ಗೆ ಹುಷಾರಾಗಿ ನೋಡ್ಕೊಂಡಿರಿ, ದಬ್ಬಾಕತ್ತೀರಾ ಅಂತ. ಹೇಳೋರ್ ಮಾತು ಎಲ್ಲಿ ಕೇಳ್ತೀರಾ ನೀವು? ಅದೇನೇ ಇರ್ಲಿ, ನೀವು ಬಿದ್ದಿ ಸ್ಟೈಲ್ ಇತ್ತಲ್ಲ, ಎಕ್ಸ್ಟ್ರಾ ಆರ್ಡಿನರಿ. ನಗ್ಬೇಡಿ ನೀವು, ನನ್ನ ಕಷ್ಟ ನನಗೆ. ಆಯ್ತು ಆಯ್ತು ಆಯ್ತು. ಇಲ್ಲೆಲ್ಲ ನೀರು ಹರಿತಾರ ಸದ್ ಕೇಳಿಸ್ತಾ ಇದೆ. ಬನ್ನಿ ಸ್ನಾನ ಮಾಡೋಣ. ಬನ್ರಿ. ಹೋಗ್ರಿ, ನಾನ್ ಬರ್ತೀನಿ. ಎದ್ದೊಳ್ಸಕ್ ಮಾತ್ರ ಕೈ ಬೇಕು. ಈಗ ಬೇರೆ ಇದೀನಿ ಮಿಸ್ಟರ್ ರೀ. ಇಲ್ಲೇ ಇದೀನಿ, ಯಾಕ್ರಿ ಕಿರ್ಚ್ಕೊತಾ ಇದ್ದೀರಾ? ಈಗ ನನ್ ಬಟ್ಟೆ ಅಲ್ಲಿ ಚೇಂಜ್ ಮಾಡೋದು. ಬಟ್ಟೆ ಚೇಂಜ್ ಮಾಡೋದಲ್ಲಿ ಒಂದ್ ಕೆಲಸ ಮಾಡಿ, ನಾನು ಇಲ್ಲಿ ಒಳಗಿರ್ತೀನಂತೆ, ನೀವು ಇಲ್ಲಿ ಚೇಂಜ್ ಮಾಡ್ಕೋತೀರಂತೆ. ಹಾ ರೇ ಏನ್ರಿ ನೀವು ಇಷ್ಟು ಚೆನ್ನಾಗಿ ರೆಡಿ ಮಾಡಿಟ್ಟಿದ್ದೀನಿ, ಒಳಗೋಗಿ ಚೇಂಜ್ ಮಾಡ್ಕೊಳ್ಳಿ. ಯಾಕ್ರಿ ಏನಾಯ್ತು ತಿರ್ಗಾ? ಕಣ್ ಕಾಣಿಸ್ತಿಲ್ವಾ? ಮುಳ್ ಚುಚ್ತು. ಅಯ್ಯೋ ಎಲ್ಲಿಗೆ? ಕಾಲಿಗೆ. ಓಹೋ, ಎಷ್ಟು ನೋವ್ತಿದೆ ಗೊತ್ತಾ? ಫಸ್ಟ್ ಟೈಮ್ ನಾನು ಚಪ್ಪಲಿ ಇಲ್ದೆ ನಡೆದಿದ್ದು. ಅದು ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ನೋವು ಆಗುತ್ತೆ, ತಡ್ಕೋಬೇಕು. ಡೋಂಟ್ ವರಿ. ತಗೊಳ್ಳಿ. ಏನ್ ಹಾಗೆ ನೋಡ್ತಾ ಇದ್ದೀರಾ? ನನ್ನ ಸೈಜ್ ಸ್ವಲ್ಪ ದೊಡ್ಡದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಹುಡುಗರು ಯಾವುದಕ್ಕೂ ಸೇಫ್ಟಿಗೆ ಅಂತ ಇಟ್ಕೊಂಡಿರ್ತೀವಿ. ಥ್ಯಾಂಕ್ಸ್. ಯು ಆರ್ ಮೋಸ್ಟ್ ವೆಲ್ಕಮ್. ಹಾಗಂತ ಮಾತ್ರಕ್ಕೆ ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ನಾನು ನಿಮ್ಮನ್ನ ನೋಡಿ ಸ್ಮೈಲ್ ಮಾಡ್ತೀನಿ, ಆಮೇಲೆ ಲವ್ ಮಾಡ್ತೀನಿ ಅಂತ ದೊಡ್ಡ ದೊಡ್ಡ ಕನಸೆಲ್ಲ ಕಾಣಕ್ಕೆ ಹೋಗಬೇಡಿ. ನಿಮ್ಮ ಜಾಗದಲ್ಲಿ ಬೇರೆ ಯಾವ ಹುಡುಗ ಇದ್ದಿದ್ರು ಇದನ್ನೇ ಮಾಡ್ತಾ ಇದ್ದಿದ್ದು. ನೀವು ದೀಪಿಕಾ ಪಡ್ಕೋಣೆ, ನಾನು ಶಾರುಖ್ ಖಾನ್. ನಿಮ್ಮ ನೋಡಿ ನಿಮ್ಮ ಹಿಂದೆ ಬರೋಕ್ಕೆ ನಮ್ದು ಚೆನ್ನೈ ಎಕ್ಸ್ಪ್ರೆಸ್. ಬನ್ರಿ ರೀ.